ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮಳೆಗಾಲ ಅಲ್ವಾ, ಹೇಗಿದೆ ಎಲ್ಲರೂ ಊರ ಸೈಡೆಲ್ಲ? ಮಲೆನಾಡು ಸೈಡ್ ತುಂಬ ಮಳೆ ಇದೆ ಅಂತೆ ನಮ್ಮ ಕಡೆ. ನಾನಿವತ್ತು ಮಶ್ರೂಮ್ ಗ್ರೇವಿ ಮತ್ತು ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ರೈಸಿಗೆ ಸ್ವಲ್ಪ ಗಟ್ಟಿ ಇದ್ದರೂ ಆಗುತ್ತೆ, ಸ್ವಲ್ಪ ನೀರು ಥರ ಇದ್ದರೂ ಆಗುತ್ತೆ. ಚಪಾತಿ ರೊಟ್ಟಿಗೆಲ್ಲ ಸ್ವಲ್ಪ ಗಟ್ಟಿ ಇರಬೇಕು, ಮುದ್ದೆಗೆಲ್ಲ ಸ್ವಲ್ಪ ನಾರ್ಮಲ್ ಅಲ್ವಾ, ತುಂಬ ನೀರು ಥರ ಏನಲ್ಲ, ಹಾಗೆ ನಾರ್ಮಲ್ ಆಗಿದ್ದರೆ ಸಾಕು. ತುಂಬಾ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ಮಲೆನಾಡು ಸೈಡಲ್ಲಿ ಇವು ಜಾಸ್ತಿ ಹಾಗೆ ಅವಾಗೆ ನ್ಯಾಚುರಲ್ ಆಗಿ ಬೆಳ್ಕೊಳ್ತವೆ, ಹೌದಲ್ವಾ? ಅಣಬೆ ಅಂತೀವಿ ನಾವು. ಚೆನ್ನಾಗಿ ಸಿಗುತ್ತೆ, ತುಂಬಾ ಜಾಸ್ತಿ ಸಿಗುತ್ತೆ. ಅವಾಗೆಲ್ಲ ಬೇರಣ್ಬೆ ಅಂತಾರೆ. ಬಂದು ನೋಡೋಣ ಹೇಗೆ ಮಾಡೋದಂತ. ನಾನು ನೋಡಿ ಇಷ್ಟು ಅಣಬೆನ ತೆಗೆದ್ಬಿಟ್ಟು ನೀಟಾಗಿ ತೊಳ್ಕೊಂಡಿದ್ದೀನಿ. ನಾನು ಇದನ್ನು ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕಾಳು ಮೆಣಸು, ಚಕ್ಕೆ, ಏಲಕ್ಕಿ, ಲವಂಗ, ನಾನು ಜಾಸ್ತಿ ಹಾಕ್ತಿಲ್ಲ ನೋಡಿ, ನೀರುಳ್ಳಿ, ಟೊಮೊಟೊ, ಸ್ವಲ್ಪ ಧನಿಯಾ, ಸ್ವಲ್ಪ ಖಾರದ ಪುಡಿ. ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ನೀವು ಇದನ್ನು, ತುಂಬಾ ರುಚಿಯಾಗಿರುತ್ತೆ. ಮಟನ್ ಸಾಂಬಾರು ಥರ ಆಗುತ್ತೆ ನೋಡಿ. ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ, ನಾನು ಕಾಯಿನ ತುರಿದಿಟ್ಕೊಂಡು ಬಿಟ್ಟಿರ್ತೀನಿ. ಅಂದರೆ ಬೆಂಗಳೂರಲ್ಲಿ ಇಬ್ಬರೇ ಇರೋದ್ರಿಂದ ಒಂದು ಕಾಯಿ ಹೊಡೆದ್ಬಿಟ್ರೆ ಸುಮಾರು ಆಗುತ್ತಲ್ವ, ಹಾಗಾಗಿ ತುರಿದು ಫ್ರಿಜ್ಜಿಗೆ ಎತ್ತಿಟ್ಕೊಳ್ತೀನಿ. 1 ಸ್ಪೂನ್ ಧನಿಯಾ ಮತ್ತು 1 ಸ್ಪೂನ್ ಖಾರದ ಪುಡಿ. ನಿಮಗೆ ಖಾರ ಜಾಸ್ತಿ ಬೇಕಾದರೆ ಖಾರ ಜಾಸ್ತಿ ಯೂಸ್ ಮಾಡಿ, ಇಲ್ಲಿ ಬೇಡ ಅಂದರೆ ಬೇಡ. 1 ಸ್ಪೂನ್ ಖಾರದ ಪುಡಿ, ಕಾಳುಮೆಣಸು, ಈರುಳ್ಳಿ ಮತ್ತು ಟೊಮೊಟೊ, ಇದೆಲ್ಲ ಬೆಳ್ಳುಳ್ಳಿ ಎಲ್ಲ ಚಕ್ಕೆ, ಏಲಕ್ಕಿ, ಲವಂಗ ಇದೆಲ್ಲ ಸೇರಿಸ್ಕೊಂಡ್ಬಿಟ್ಟು ಮಿಕ್ಸಿ ಹಾಕಿ ರುಬ್ಕೊಳ್ಳೋಣ. ಇದಕ್ಕೆ ಯಾವುದೇ ಥರದ ಒಗ್ಗರಣೆನ ಉಪಯೋಗಿಸೋದಿಲ್ಲ ನೋಡಿ. ಆಲ್ರೆಡಿ ರುಬ್ಬಿ ಆಗಿದೆ. ಒಂದು ಪಾತ್ರೆಗೆ ರುಬ್ಬಿರುವಂಥ ಮಸಾಲೆ ಹಾಕ್ಕೊಂಡು, ಇಲ್ಲಿ ಅರ್ಶಿಣದ ಪುಡಿ ಸ್ಕಿಪ್ ಆಗಿದೆ, ನೀವು ಅರ್ಶಿಣದ ಪುಡಿ ಹಾಕ್ಕೊಳ್ಳಿ. ನಾನು ಅರ್ಶಿಣದ ಪುಡಿ ಹಾಕಿಲ್ಲ, ಆಮೇಲೆ ಕೂಡ ಯೂಸ್ ಮಾಡ್ಬೋದು. ಅರ್ಶಿಣದ ಪುಡಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ನೀರನ್ನು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ತಗೊಳ್ಳಿ, ಯಾಕಂದರೆ ಮಶ್ರೂಮಲ್ಲಿ ನೀರು ಇರತ್ತೆ. ಹಾಗಾಗಿ ನೀರಿನ ಅಂಶ ಇರೋದ್ರಿಂದ ಮಶ್ರೂಮಲ್ಲಿ ನಾವು ಆದಷ್ಟು ಪ್ರಮಾಣನ ಕಡಿಮೆ ಮಾಡ್ಕೊಬೇಕು ಮಶ್ರೂಮಿಗೆ, ಆಯಿತಾ? ತೊಳ್ತಾ ಇರ್ತೀವಲ್ವ, ಹಾಗಾಗಿ ನೋಡಿ ನಾನು ಸ್ವಲ್ಪನೇ ನೀರು ಬಳಸ್ತಿ, ಸ್ವಲ್ಪ ಉಪ್ಪು ನೋಡಿ, ಇಷ್ಟೇ ಗಟ್ಟಿ ಪ್ರಮಾಣದಲ್ಲಿ ಮಶ್ರೂಮಿಗೆ ಬಳಸ್ತಾ ಇದ್ದೀನಿ ನಾನು. ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ನಾನು. ಈಗ ಗ್ಯಾಸ್ ಹಚ್ಬಿಟ್ಟು ಇದನ್ನ ಬಿಸಿಗಿಡ್ತೀನಿ. ನಾನು ಇಡ್ತಾ ಇರೋದು ಅಷ್ಟೇ ಪ್ರಮಾಣದಲ್ಲಿ ಹಾಕಿರೋದು ನೀರು ನೋಡಿ. ಅದು ಆಲ್ರೆಡಿ ಎಷ್ಟು ನೀರು ಬಿಡತ್ತೆ ಅಂದರೆ, ಕುದಿಬೇಕಾದ್ರೆ ಆಲ್ರೆಡಿ ನೋಡಿ ಇಷ್ಟು ನೀರು ಬಿಟ್ಟಿದೆ ಆಲ್ರೆಡಿ. ತುಂಬಾ ಗಮ್ಮ ಅಂತಿರುತ್ತೆ, ಮಟನ್ ಸಾಂಬಾರಿನ ಥರ ಗಮ್ಮ ಅಂತಿರುತ್ತೆ. ಇದಕ್ಕೆ ಯಾವುದೇ ಥರದ ಒಗ್ಗರಣೆ ಇಲ್ಲ, ಏನೂ ಬೇಡ ಇದಕ್ಕೆ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ನಾನು ಇದನ್ನು ಬಿಸಿ ಅನ್ನಕ್ಕೆ, ಇಷ್ಟು ಗಟ್ಟಿ ಸಾಂಬಾರು ಅಲ್ವಾ, ಹಾಗಾಗಿ ಬಿಸಿ ಅನ್ನಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಬಿಸಿ ಅನ್ನ ಮಶ್ರೂಮ್ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ಧನ್ಯವಾದಗಳು ಫ್ರೆಂಡ್ಸ್.